ವೀರ ರಾಣಿ ಕಿತ್ತೂರು ಚೆನ್ನಮ್ಮ. ರಾಣಿ ಚೆನ್ನಮ್ಮ 1778ರಲ್ಲಿ ಜನಿಸಿದರು. ಕಿತ್ತೂರಿನ ರಾಜ ನಿಧನನಾದ ನಂತರ ಅವರ ಪುತ್ರನ ಹಕ್ಕಿಗೆ ಬ್ರಿಟಿಷರು ಅಡ್ಡಿ ಹಾಕಲು ಪ್ರಯತ್ನಿಸಿದರು. ರಾಣಿ ಚೆನ್ನಮ್ಮ ಧೈರ್ಯದಿಂದ ಹೋರಾಟಕ್ಕೆ ಮುಂದಾದರು. ತಮ್ಮ ಯೋಧರನ್ನು ಒಗ್ಗೂಡಿಸಿ ಬ್ರಿಟಿಷರ ವಿರುದ್ಧ ಕೋಟೆಯನ್ನು ಬಲವಾಗಿ ರಕ್ಷಿಸಿದರು. ಕೆಲ ಯುದ್ಧಗಳಲ್ಲಿ ಜಯಶಾಲಿಯಾಗಿದ್ದರು. ಬ್ರಿಟಿಷರು ಕೊನೆಗೆ ಅವರನ್ನು ಬಂಧಿಸಿದರು. ಈ ಹೋರಾಟದಲ್ಲಿ ರಾಣಿ ಚೆನ್ನಮ್ಮ ಮಹಿಳಾ ಧೈರ್ಯ ಮತ್ತು ದೇಶಭಕ್ತಿ ತೋರಿದರು. ತಮ್ಮ ಸ್ವಾತಂತ್ರ್ಯ ಮತ್ತು ಕಿತ್ತೂರಿನ ಸ್ಥಾನವನ್ನು ರಕ್ಷಿಸಲು ಅವರು ಯಾವತ್ತೂ ಹಿಂಜರಿಯದೆ ಹೋರಾಟ ನಡೆಸಿದರು. ಇತಿಹಾಸದಲ್ಲಿ ಅವರು ಮಹಿಳಾ ಏಕತೆಯ ಮತ್ತು ಪ್ರೇರಣೆಯಾಗಿ ಹೆಸರು ಮಾಡಿದರು. ಅವರ ಸಾಹಸವು ಕರ್ನಾಟಕ ಇತಿಹಾಸದಲ್ಲಿ ಸದಾ ಸ್ಮರಣೀಯವಾಗಿದೆ. ಮಹಿಳಾ ನಾಯಕಿಯಾಗಿ ಅವರು ತಮ್ಮ ಯೋಧರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ನೆರೆಯುದ್ಧ ನಡೆಸಿದರು. ಯುದ್ಧಗಳಲ್ಲಿ ಅವರು ವಿಜಯ ಸಾಧಿಸಿದರು. ರಾಣಿ ಚೆನ್ನಮ್ಮ ಮಹಿಳಾ ಶೌರ್ಯತೆಯ, ಧೈರ್ಯ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟದ ಸಂಕೇತ. ಯುದ್ಧದ ಸಂದರ್ಭದಲ್ಲಿ ಅವರು ತಮ್ಮ ಜನರನ್ನು ಪ್ರೋತ್ಸಾಹಿಸಿ ಹೋರಾಟಕ್ಕೆ ತಂದುಕೊಟ್ಟರು. ಬ್ರಿಟಿಷರ ಮುಂದೆ ಅವರು ಹೋರಾಡಿದ ಧೈರ್ಯ ಇತಿಹಾಸಕ್ಕೆ ಪ್ರಸಿದ್ಧ. ಬ್ರಿಟಿಷರ ಒತ್ತಡ ಎದುರಿಸುತ್ತಾ ಧೈರ್ಯದಿಂದ ಹೋರಾಟ ನಡೆಸಿದರು. ಕೊನೆಗೆ ಬ್ರಿಟಿಷರು ಅವರನ್ನು ಬಂಧಿಸಿದರು. ಅವರ ಸಾಹಸ ಸದಾ ಸ್ಮರಣೀಯವಾಗಿದೆ. ಅವರು ಕರ್ನಾಟಕ ಜನರಿಗೆ ಶಾಶ್ವತ ಪ್ರೇರಣೆ.